ಸರ್, ಇವತ್ತು ಒಂದ್ ವೇಳೆ ಲೋಕಸಭೆಯಲ್ಲಿ ಮಂಡನೆ ಆದದ್ದೇ ಆದ್ರೆ ಅದು ನೇರವಾಗಿ ಕಾನೂನು ಆದಂಗೆ, ತಿದ್ದುಪಡಿ ಆದಂಗೆ ರಾಷ್ಟ್ರಪತಿ ಅದಕ್ಕೆ ಒಂದು ಅಂಕಿತ ಹಾಕ್ತಾರೆ, ಅದು ಪಾಸ್ ಆದಂಗೆ. ಆಮೇಲೆ ಅದಕ್ಕೊಂದು ಇದಾಗತ್ತೆ, ಅದು ಸಂಪುಟಕ್ಕೆ ಹೋಗುತ್ತೆ. ಸಂಪುಟದಲ್ಲಿ ಇದಾದ ನಂತರ ರಾಷ್ಟ್ರಪತಿ ಅಂಕಿತ ಆದಾಗ ಅದು ಕಾನೂನು, ಅದು ತಿದ್ದುಪಡಿ. ಅದು ತಿದ್ದುಪಡಿ, ಇದು ಹೊಸ ಕಾನೂನು ಏನು ಮಾಡಿದ್ದಲ್ಲ. ಈಗ ವಕ್ಫ್ ಇರುತ್ತೆ, ಅದ್ರಲ್ಲಿ ಏನ್ ಕೆಲವು ಚೇಂಜಸ್ಗಳಿದೆ, ಈಗ ಆಲ್ರೆಡಿ ಇಲ್ಲಿ ಮಾಡ್ತೀವಲ್ವ ನಾವು, ಯಾವುದಕ್ಕೆ ಕರ್ನಾಟಕದಲ್ಲಿ ವಿಧೇಯಕ ಮಂಡನೆ, ಅದಕ್ಕೆ ತಿದ್ದುಪಡಿ. ಅದಾದ ನಂತರ ಒಂದು ರಾಷ್ಟ್ರಪತಿ ನೋಡ್ಲಿಕ್ಕೆ ಇರುತ್ತೆ, ಅದನ್ನ ಅವರೊಂದು ಸಹಿ ಆಗ್ತಾರೆ ತಿದ್ದುಪಡಿಗೆ, ಅವರಿಲ್ಲದೆ ಆಗೋದಿಲ್ಲ. ಸೊ ಅದಾಗಿರುವಂತದ್ದು. ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿ ನೋಡಿ, ನಂಬರ್ಸ್ ಎಷ್ಟಿದೆ ಅಂತ ಹೇಳಿ. ಇದು ವಕ್ಫ್ ಬಿಲ್ ಪಾಸ್ ಆಗಬೇಕು ಅಂತಂದ್ರೆ 543 ಅಲ್ವಾ ಟೋಟಲ್? ಅದೇ 272 ಆಸ್ ಯೂಶುವಲ್. ಬಹುಮತಕ್ಕೆ ಏನ್ ಬೇಕು ಅದು ಬರಬೇಕು. 273, 72 ಬೇಕಿರೋದು. ಇವ್ರ ಹತ್ರ 293 ಇದೆ. ಬಿಜೆಪಿ ಒಂದೇ 240. ಈಗ ತಲೆನೋವ, ಅದು ಒಂದು ಟೆನ್ಷನ್ ಇದ್ದದ್ದೇನಪ್ಪ ಅಂತಂದ್ರೆ ಟಿಡಿಪಿ 16 ಮತ್ತು ಜೆಡಿಯು 12 ಇಲ್ಲದೆ ಇದನ್ನ ಪಾಸ್ ಮಾಡಕ್ಕಾಗಲ್ಲ. 2009, 2014 ಮತ್ತು 2019 ಇವರಿಗೆ ತಲೆನೋವೇ ಇರಲಿಲ್ಲ. ಯಾಕಂದ್ರೆ ಏನು 272 ಬೇಕಿತ್ತು, 283 ಇವರ ಬಳಿಯೇ ಇತ್ತು. 2019 303 ಇತ್ತು ಇವರ ಬಳಿ. ಆಯ್ತಾ, ಯಾವತ್ತು ಹಾಗಾಗಿ. ಆಮೇಲೆ ಟಿಡಿಪಿ, ಈಗ ಅಬ್ದುಲ್ ರಜಾಕ್ ಹೇಳಿದಾಗೆ ಟಿಡಿಪಿಗೆ ಇದನ್ನು ಒಪ್ಪದೆ ವಿಧಿ ಇಲ್ಲ. ಯಾಕೆಂದ್ರೆ ಕೇಂದ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಒಂದು ಪಾಲುದಾರರಾಗಿದ್ದಾರೆ. ದೊಡ್ಡ ಮಟ್ಟದ ಒಂದು ಏನು ದುಡ್ಡನ್ನು ತಗೊಳ್ಳಿಕ್ಕಾಗತ್ತೆ. ಈಗ ಮೊನ್ನೆನೂ ಅಷ್ಟೇ ಬಿಹಾರಕ್ಕೆ ಮತ್ತು ಇದಕ್ಕೆ ದೊಡ್ಡ ಮಟ್ಟದ ಧನ ಸಹಾಯವನ್ನ ಕೇಂದ್ರ ಸರ್ಕಾರ ಮಾಡಿತು. ನೀವು ಅದರ ಬಾರ್ಗೇನಿಂಗ್ ಪವರ್ ಬಹಳ ಪವರ್ಫುಲ್ ಆಗಿರುತ್ತೆ. ನಾನು ಸಪೋರ್ಟ್ ಮಾಡ್ತೀನಿ, ನನಗೆ ಕೊಡಿ, ಒಂದು 2,000 ಕೋಟಿ ಕೊಡಿ. ಏನದು 2,000 ಡಿಮಾಂಡ್ ಮಾಡ್ಲಿಕ್ಕಾಗತ್ತೆ ಅಂದ್ರೆ ನೀವು ಕೈಯಲ್ಲಿ ಜುಟ್ಟಿರುತ್ತೆ. ಸೊ ಅದನ್ನ ಅವರು ಸಖತ್ತಾಗಿ ಮಾಡ್ತಾರೆ. ಮೊದಲೆಲ್ಲ ಡಿಎಂಕೆ ಅದನ್ನ ಬಹಳ ಚೆನ್ನಾಗಿ ಮಾಡ್ತಾ ಇತ್ತು. UPA 1-2 ಏನಾದ್ರು ಅವ್ರದ್ದು ಫೇಲ್ಯೂರ್ ಆಯ್ತು ಅಥವಾ ಅದರ ಬಗ್ಗೆ ಏನಾದ್ರು ಕೆಟ್ಟ ಹೆಸರುಗಳು ಬಂದಿದ್ರೆ ಓನ್ಲಿ ಬಿಕಾಸ್ ಆಫ್ ಡಿಎಂಕೆ ಇಂದ ಎಲ್ಲರೂ ಹಾಳು ಮಾಡಿದ್ದು. ಟಿಡಿಪಿ ನೋಡಿ, ಬಿಜೆಪಿ 240 ಇದೆ. ಬಿಜೆಪಿ ಒಂದೇ ಪಾರ್ಟಿ ಮಾಡಬೇಕಾದ್ರೆ 50, 60, 70, 32 ಕಡಿಮೆ ಬರುತ್ತೆ. ಟಿಡಿಪಿ 16, ಜೆಡಿಯು 12, ಶಿವಸೇನಾ 7, LJP 5, RLD 2, ಜನಸೇನಾ 2, NCP 1, JDS 1, HM 1, UPL 1, AGP 1, AJSU, ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್, ಅಸ್ಸಾಂ ಗಣ ಪರಿಷತ್, ಯುನೈಟೆಡ್ ಪೀಪಲ್ಸ್ ಪಾರ್ಟಿ, ಲಿಬರಲ್, ಹಿಂದೂಸ್ತಾನಿ ಅವಾಮಿ ಮೋರ್ಚಾ, ಅಪ್ನಾದಳ್, ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಇವರೆಲ್ಲ ಕೊಡ್ತಾರೆ. ಸೊ ಹಾಗಾಗಿ ಅವರಿಗೆ ಅಲ್ಲಿ ಪ್ರಾಬ್ಲಮ್ ಇಲ್ಲ. 293 ಬರುತ್ತೆ. ಆಯ್ತಾ, ನಿತೀಶ್ ಇದು ಚಂದ್ರಬಾಬು ನಾಯ್ಡು ಎರಡೇ ಈಗ ಇಲ್ಲ, ಅವ್ರು ಕೊಡ್ತಾರೆ. ಅದರಲ್ಲಿ ಒಂದು ಟಿಡಿಪಿ 16, ಜೆಡಿಯು 12. ಅವರದ್ರಲ್ಲಿ ಅವ್ರದ್ದೇ ಇದ್ದದ್ದು. ಯಾಕಂದ್ರೆ ಅವರು ಸ್ವಲ್ಪ ಮುಸ್ಲಿಂ ಓಲೈಕೆ ಇತ್ತು ಇಬ್ಬರಿಗೂ ಕೂಡ. ಅದು ಹೆಂಗೆ ಅಂತ ಹೇಳಿ ಅದನ್ನ ಅಬ್ದುಲ್ ರಜಾಕ್ ಕೇಳಿದಾಗ ಗೊತ್ತಾಯ್ತು. ನೀವು ಅದನ್ನ ಮುಂದೆ ಆದ್ರೂ ನಾವು ಸರಿ ಮಾಡ್ಕೊಂಡೇವು ಅನ್ನೋ ಕಾರಣಕ್ಕಾಗಿ. ರಾಜ್ಯಸಭೆಯಲ್ಲಿ ಬೇಕಿರೋದು ಒಟ್ಟು ಈಗ 245 ರೂಪಾಯಿ 233 ಏನೋ ಇದೆ ಟೋಟಲ್. ನಿಮಗೆ ಬಹುಮತಕ್ಕೆ ಬೇಕಿರೋದು 117 119. ಬಿಜೆಪಿ ಬಳಿ 121 ಇದೆ. ಏನು ತೊಂದರೆ ಇಲ್ಲ. ಬಿಜೆಪಿ ಒಂದೇ 98 ಇದೆ, ಜೆಡಿಯು 4 ಇದೆ, NCP 3 ಇದೆ, ಟಿಡಿಪಿ 2 ಇದೆ, ಶಿವಸೇನೆ 1 ಇದೆ, RLD 1 ಇದೆ, JDS 1 ಇದೆ, RPI 1 ಇದೆ, NPP 1 ಇದೆ, PMK 1 ಇದೆ, ತಮಿಳುನಾಡು 1 ಇದೆ, UPL 1 ಇದೆ, AGP 1 ಇದೆ, ನಾಮನಿರ್ದೇಶಿತ 6 ಇದೆ. ಒಟ್ಟು 122ರಷ್ಟು ಅವರಿಗೆ ಶಕ್ತಿ ಇದೆ. ಎರಡು ಕಡೆನೂ ಪಾಸ್ ಆಗುತ್ತೆ. ಪಾಸ್ ಆದ ನಂತರ ಆಗಬಹುದಾದ ಬದಲಾವಣೆಗಳು ಏನೇನು ಅನ್ನುವಂಥದ್ದು ಇಲ್ಲಿ ಇದ್ದದ್ದು ಒಂದು ಬದಲಾವಣೆ. ಯಾವ್ಯಾವುದೋ ಜಾಗ ಈಗ ಬನ್ನಿ ಅಭಿಷೇಕ್ ಹತ್ರ ಕೇಳ್ಬಿಡೋಣ. ಅಭಿಷೇಕ್, ಸಾಧಾರಣವಾಗಿ ಹೆಂಗಿರುತ್ತೆ ಈ CA ಬಂದ ಸರ್, ಇವತ್ತು ಒಂದ್ ವೇಳೆ ಲೋಕಸಭೆಯಲ್ಲಿ ಮಂಡನೆ ಆದದ್ದೇ ಆದ್ರೆ ಅದು ನೇರವಾಗಿ ಕಾನೂನು ಆದಂಗೆ, ತಿದ್ದುಪಡಿ ಆದಂಗೆ. ರಾಷ್ಟ್ರಪತಿ ಅದಕ್ಕೆ ಒಂದು ಅಂಕಿತ ಹಾಕ್ತಾರೆ, ಅದು ಪಾಸ್ ಆದಂಗೆ. ಆಮೇಲೆ ಅದಕ್ಕೊಂದು ಇದಾಗತ್ತೆ, ಅದು ಸಂಪುಟಕ್ಕೆ ಹೋಗುತ್ತೆ. ಸಂಪುಟದಲ್ಲಿ ಇದಾದ ನಂತರ ರಾಷ್ಟ್ರಪತಿ ಅಂಕಿತ ಆದಾಗ ಅದು ಕಾನೂನು, ಅದು ತಿದ್ದುಪಡಿ. ಅದು ಇದು ಹೊಸ ಕಾನೂನು ಏನು ಮಾಡಿದ್ದಲ್ಲ. ಈಗ ವಕ್ಫ್ ಇರುತ್ತೆ, ಅದ್ರಲ್ಲಿ ಏನ್ ಕೆಲವು ಚೇಂಜಸ್ಗಳಾಗತ್ತೆ. ಈಗ ಆಲ್ರೆಡಿ ಇಲ್ಲಿ ಮಾಡ್ತೀವಲ್ವ ನಾವು, ಯಾವುದಕ್ಕೆ ಕರ್ನಾಟಕದಲ್ಲಿ ವಿಧೇಯಕ ಮಂಡನೆ, ಅದಕ್ಕೆ ತಿದ್ದುಪಡಿ. ಅದಾದ ನಂತರ ಒಂದು ರಾಷ್ಟ್ರಪತಿ ನೋಡ್ಲಿಕ್ಕೆ ಇರುತ್ತೆ, ಅದನ್ನ ಅವರೊಂದು ಸಹಿ ಆಗ್ತಾರೆ ತಿದ್ದುಪಡಿಗೆ, ಅವರಿಲ್ಲದೆ ಆಗೋದಿಲ್ಲ. ಸೊ ಅದಾಗಿರುವಂತದ್ದು. ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿ ನೋಡಿ, ನಂಬರ್ಸ್ ಎಷ್ಟಿದೆ ಅಂತ ಹೇಳಿ. ಇದು ವಕ್ಫ್ ಬಿಲ್ ಪಾಸ್ ಆಗಬೇಕು ಅಂತಂದ್ರೆ 543 ಅಲ್ವಾ ಟೋಟಲ್? ಅದೇ 272 ಆಸ್ ಯೂಶುವಲ್. ಬಹುಮತಕ್ಕೆ ಏನ್ ಬೇಕು ಅದು ಬರಬೇಕು. 273, 72 ಬೇಕಿರೋದು. ಇವ್ರ ಹತ್ರ 293 ಇದೆ. ಬಿಜೆಪಿ ಒಂದೇ 240. ಈಗ ತಲೆನೋವ, ಅದು ಒಂದು ಟೆನ್ಷನ್ ಇದ್ದದ್ದೇನಪ್ಪ ಅಂತಂದ್ರೆ ಟಿಡಿಪಿ 16 ಮತ್ತು ಜೆಡಿಯು 12 ಇಲ್ಲದೆ ಇದನ್ನ ಪಾಸ್ ಮಾಡಕ್ಕಾಗಲ್ಲ. 2009, 2014 ಮತ್ತು 2019 ಇವರಿಗೆ ತಲೆನೋವೇ ಇರಲಿಲ್ಲ. ಯಾಕಂದ್ರೆ ಏನು 272 ಬೇಕಿತ್ತು, 283 ಇವರ ಬಳಿಯೇ ಇತ್ತು. 2019 303 ಇತ್ತು ಇವರ ಬಳಿ.
ಆಯ್ತಾ ಯಾವತ್ತು ಹಾಗಾಗಿ ಆಮೇಲೆ ಟಿಡಿಪಿ ಈಗ ಅಬ್ದುಲ್ ರಜಾಕ್ ಹೇಳಿದಾಗೆ ಟಿಡಿಪಿಗೆ ಇದನ್ನು ಒಪ್ಪದೆ ವಿಧಿ ಇಲ್ಲ. ಯಾಕೆಂದ್ರೆ ಕೇಂದ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಒಂದು ಪಾಲುದಾರರಾಗಿದ್ದಾರೆ. ದೊಡ್ಡ ಮಟ್ಟದ ಒಂದು ಏನು ದುಡ್ಡನ್ನು ತಗೊಳ್ಳಿಕ್ಕಾಗತ್ತೆ. ಈಗ ಮೊನ್ನೆನೂ ಅಷ್ಟೇ ಬಿಹಾರಕ್ಕೆ ಮತ್ತು ಇದಕ್ಕೆ ದೊಡ್ಡ ಮಟ್ಟದ ಧನ ಸಹಾಯವನ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ನೀವು ಅದರ ಬಾರ್ಗೇನಿಂಗ್ ಪವರ್ ಬಹಳ ಪವರ್ಫುಲ್ ಆಗಿರುತ್ತೆ. ನಾನು ಸಪೋರ್ಟ್ ಮಾಡ್ತೀನಿ, ನನಗೆ ಕೊಡಿ, ಒಂದು 2,000 ಕೋಟಿ ಕೊಡಿ. ಏನದು 2,000 ಡಿಮಾಂಡ್ ಮಾಡ್ಲಿಕ್ಕಾಗತ್ತೆ ಅಂದ್ರೆ ನೀವು ಕೈಯಲ್ಲಿ ಜುಟ್ಟಿರುತ್ತೆ. ಸೊ ಅದನ್ನ ಅವರು ಸಖತ್ತಾಗಿ ಮಾಡ್ತಾರೆ. ಮೊದಲೆಲ್ಲ ಡಿಎಂಕೆ ಅದನ್ನ ಬಹಳ ಚೆನ್ನಾಗಿ ಮಾಡ್ತಾ ಇತ್ತು. UPA 1-2 ಏನಾದ್ರು ಅವ್ರದ್ದು ಫೇಲ್ಯೂರ್ ಆಯ್ತು ಅಥವಾ ಅದರ ಬಗ್ಗೆ ಏನಾದ್ರು ಕೆಟ್ಟ ಹೆಸರುಗಳು ಬಂದಿದ್ರೆ ಓನ್ಲಿ ಬಿಕಾಸ್ ಆಫ್ ಡಿಎಂಕೆ ಇಂದ ಎಲ್ಲರೂ ಹಾಳು ಮಾಡಿದ್ದು. ಟಿಡಿಪಿ ನೋಡಿ, ಬಿಜೆಪಿ 240 ಇದೆ. ಬಿಜೆಪಿ ಒಂದೇ ಪಾರ್ಟಿ ಮಾಡಬೇಕಾದ್ರೆ 50, 60, 70, 32 ಕಡಿಮೆ ಬರುತ್ತೆ. ಟಿಡಿಪಿ 16, ಜೆಡಿಯು 12, ಶಿವಸೇನಾ 7, ಎಲ್ಜೆಪಿ 5, RLD 2, ಜನಸೇನಾ 2, ಎನ್ಸಿಪಿ 1, ಜೆಡಿಎಸ್ 1, HM 1, UPL 1, AGP 1, AJSU, ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್, ಅಸ್ಸಾಂ ಗಣ ಪರಿಷತ್, ಯುನೈಟೆಡ್ ಪೀಪಲ್ಸ್ ಪಾರ್ಟಿ, ಲಿಬರಲ್, ಹಿಂದೂಸ್ತಾನಿ ಅವಾಮಿ ಮೋರ್ಚಾ, ಅಪ್ನಾದಳ್, ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಇವರೆಲ್ಲ ಕೊಡ್ತಾರೆ. ಸೊ ಹಾಗಾಗಿ ಅವರಿಗೆ ಅಲ್ಲಿ ಪ್ರಾಬ್ಲಮ್ ಇಲ್ಲ. 293 ಬರುತ್ತೆ. ಆಯ್ತಾ, ನಿತೀಶ್ ಇದು ಚಂದ್ರಬಾಬು ನಾಯ್ಡು ಎರಡೇ ಈಗ ಇಲ್ಲ ಅವರು ಕೊಡ್ತಾರೆ. ಅದರಲ್ಲಿ ಒಂದು ಟಿಡಿಪಿ 16, ಜೆಡಿಯು 12. ಅವರದ್ರಲ್ಲಿ ಅವ್ರದ್ದೇ ಇದ್ದದ್ದು. ಯಾಕಂದ್ರೆ ಅವರು ಸ್ವಲ್ಪ ಮುಸ್ಲಿಂ ಮೌಲೈಕಿ ಇತ್ತು ಇಬ್ಬರಿಗೂ ಕೂಡ. ಅದು ಹೆಂಗೆ ಅಂತ ಹೇಳಿ ಅದನ್ನ ಅಬ್ದುಲ್ ರಜಾಕ್ ಕೇಳಿದಾಗ ಗೊತ್ತಾಯ್ತು. ನೀವು ಅದನ್ನ ಮುಂದೆ ಆದ್ರೂ ನಾವು ಸರಿ ಮಾಡ್ಕೊಂಡೇವು ಅನ್ನೋ ಕಾರಣಕ್ಕಾಗಿ ರಾಜ್ಯಸಭೆಯಲ್ಲಿ ಬೇಕಿರೋದು ಒಟ್ಟು ಈಗ 245 ಪೈಕಿ 233 ಏನೋ ಇದೆ ಟೋಟಲ್. ನಿಮಗೆ ಬಹುಮತಕ್ಕೆ ಬೇಕಿರೋದು 117 119. ಬಿಜೆಪಿ ಬಳಿ 121 ಇದೆ. ಏನು ತೊಂದರೆ ಇಲ್ಲ. ಬಿಜೆಪಿ ಒಂದೇ 98 ಇದೆ, ಜೆಡಿಯು 4 ಇದೆ, ಎನ್ಸಿಪಿ 3 ಇದೆ, ಟಿಡಿಪಿ 2 ಇದೆ, ಶಿವಸೇನೆ 1 ಇದೆ, RLD 1 ಇದೆ, ಜೆಡಿಎಸ್ 1 ಇದೆ, RPI 1 ಇದೆ, NPP 1 ಇದೆ, PMK 1 ಇದೆ, ತಮಿಳುನಾಡು 1 ಇದೆ, UPL 1 ಇದೆ, AGP 1 ಇದೆ, ನಾಮನಿರ್ದೇಶಿತ 6 ಇದೆ. ಒಟ್ಟು 122ರಷ್ಟು ಅವರಿಗೆ ಶಕ್ತಿ ಇದೆ. ಎರಡು ಕಡೆನೂ ಪಾಸ್ ಆಗುತ್ತೆ. ಪಾಸ್ ಆದ ನಂತರ ಆಗಬಹುದಾದ ಬದಲಾವಣೆಗಳು ಏನೇನು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರೋ ಇದ್ದದ್ದು. ಒಂದು ಬದಲಾವಣೆ ಯಾವ್ಯಾವುದೋ ಜಾಗ. ಈಗ ಬನ್ನಿ ಅಭಿಷೇಕ್ ಹತ್ರ ಕೇಳ್ಬೇಡ. ಅಭಿಷೇಕ್ ಸಾಧಾರಣವಾಗಿ ಹೆಂಗಿರುತ್ತೆ ಈ CAA ಬಂದ ಸರ್, ಇವತ್ತೊಂದ್ ವೇಳೆ ಲೋಕಸಭೆಯಲ್ಲಿ ಮಂಡನೆ ಆದದ್ದೇ ಆದ್ರೆ ಅದು ನೇರವಾಗಿ ಕಾನೂನು ಆದಂಗೆ, ತಿದ್ದುಪಡಿ ಆದಂಗೆ ರಾಷ್ಟ್ರಪತಿ ಅದಕ್ಕೆ ಒಂದು ಅಂಕಿತ ಹಾಕ್ತಾರೆ, ಅದು ಪಾಸ್ ಆದಂಗೆ. ಆಮೇಲೆ ಅದಕ್ಕೊಂದು ಇದಾಗತ್ತೆ, ಅದು ಸಂಪುಟಕ್ಕೆ ಹೋಗುತ್ತೆ. ಸಂಪುಟದಲ್ಲಿ ಇದಾದ ನಂತರ ರಾಷ್ಟ್ರಪತಿ ಅಂಕಿತ ಆದಾಗ ಅದು ಕಾನೂನು, ಅದು ತಿದ್ದುಪಡಿ. ತಿದ್ದುಪಡಿ ಇದು ಹೊಸ ಕಾನೂನು ಏನು ಮಾಡಿದ್ದಾರೆ. ಈಗ ವಕ್ಫ್ ಇರುತ್ತೆ, ಅದರಲ್ಲಿ ಏನ್ ಕೆಲವು ಚೇಂಜಸ್ಗಳಾಗುತ್ತೆ. ಈಗ ಆಲ್ರೆಡಿ ಇಲ್ಲಿ ಮಾಡ್ತೀವಲ್ವ ನಾವು, ಯಾವುದಕ್ಕೆ ಕರ್ನಾಟಕದಲ್ಲಿ ವಿಧೇಯಕ ಮಂಡನೆ, ಅದಕ್ಕೆ ತಿದ್ದುಪಡಿ. ಅದಾದ ನಂತರ ಒಂದು ರಾಷ್ಟ್ರಪತಿ ನೋಡ್ಲಿಕ್ಕಿರುತ್ತೆ. ಅದನ್ನ ಅವರನ್ನು ಸಹಿ ಆಗ್ತಾರೆ ತಿದ್ದುಪಡಿಗೆ, ಅವರಿಲ್ಲದೆ ಆಗೋದಿಲ್ಲ. ಸೊ ಅದಾಗಿರುವಂತದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು. ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿ ನೋಡಿ, ನಂಬರ್ಸ್ ಎಷ್ಟಿದೆ ಅಂತ ಹೇಳಿ. ಇದು ವಕ್ಫ್ ಬಿಲ್ ಪಾಸ್ ಆಗಬೇಕು ಅಂತಂದ್ರೆ 543 ಅಲ್ವಾ ಟೋಟಲ್? ಅದೇ 272 ಆಸ್ ಯೂಶುವಲ್ ಬಹುಮತಕ್ಕೆ ಇರಬೇಕು, ಅದು ಬರಬೇಕು. 273, 72 ಬೇಕಿರೋದು. ಇವ್ರ ಹತ್ರ 293 ಇದೆ. ಬಿಜೆಪಿ ಒಂದೇ 240. ಈಗ ತಲೆನೋವ ಒಂದು ಟೆನ್ಷನ್ ಇದ್ದದ್ದೇನಪ್ಪ ಅಂತಂದ್ರೆ ಟಿಡಿಪಿ 16 ಮತ್ತು ಜೆಡಿಯು 12 ಇಲ್ಲದೆ ಇದನ್ನ ಪಾಸ್ ಮಾಡಕ್ಕಾಗಲಿಲ್ಲ. 2014 ಮತ್ತು 2019 ಇವರಿಗೆ ತಲೆನೋವೇ ಇರಲಿಲ್ಲ. ಯಾಕಂದ್ರೆ ಏನು 272 ಬೇಕಿತ್ತು, 283 ಇವರ ಬಳಿಯೇ ಇತ್ತು. 2019 303 ಇತ್ತು ಇವರ ಬಳಿ. ಆಯ್ತಾ, ಯಾವತ್ತು ಹಾಗಾಗಿ ಆಮೇಲೆ ಟಿಡಿಪಿ ಈಗ ಅಬ್ದುಲ್ ರಜಾಕ್ ಹೇಳಿದಾಗೆ ಟಿಡಿಪಿಗೆ ಇದನ್ನು ಒಪ್ಪದೆ ವಿಧಿ ಇಲ್ಲ. ಯಾಕೆಂದ್ರೆ ಕೇಂದ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಒಂದು ಪಾಲುದಾರರಾಗಿದ್ದಾರೆ. ದೊಡ್ಡ ಮಟ್ಟದ ಒಂದು ಏನು ದುಡ್ಡನ್ನು ತಗೊಳ್ಳಿಕ್ಕಾಗತ್ತೆ. ಈಗ ಮೊನ್ನೆನೂ ಅಷ್ಟೇ ಬಿಹಾರಕ್ಕೆ ಮತ್ತು ಇದಕ್ಕೆ ದೊಡ್ಡ ಮಟ್ಟದ ಧನ ಸಹಾಯವನ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ನೀವು ಅದರ ಬಾರ್ಗೇನಿಂಗ್ ಪವರ್ ಬಹಳ ಪವರ್ಫುಲ್ ಆಗಿರುತ್ತೆ. ನಾನು ಸಪೋರ್ಟ್ ಮಾಡ್ತೀನಿ, ನನಗೆ ಕೊಡಿ, ಒಂದು 2,000 ಕೋಟಿ ಕೊಡಿ. ಏನದು 2,000 ಡಿಮಾಂಡ್ ಮಾಡ್ಲಿಕ್ಕಾಗತ್ತೆ ಅಂದ್ರೆ ನೀವು ಕೈಯಲ್ಲಿ ಜುಟ್ಟಿರುತ್ತೆ. ಸೊ ಅದನ್ನ ಅವರು ಸಖತ್ತಾಗಿ ಮಾಡ್ತಾರೆ. ಮೊದಲೆಲ್ಲ ಡಿಎಂಕೆ ಅದನ್ನ ಬಹಳ ಚೆನ್ನಾಗಿ ಮಾಡ್ತಾ ಇತ್ತು. UPA 1-2 ಏನಾದ್ರು ಅವ್ರದ್ದು ಫೇಲ್ಯೂರ್ ಆಯ್ತು ಅಥವಾ ಅದರ ಬಗ್ಗೆ ಏನಾದ್ರು ಕೆಟ್ಟ ಹೆಸರುಗಳು ಬಂದಿದ್ರೆ ಓನ್ಲಿ ಬಿಕಾಸ್ ಆಫ್ ಡಿಎಂಕೆ ಇಂದ ಎಲ್ಲರೂ ಹಾಳು ಮಾಡಿದ್ದು. ಟಿಡಿಪಿ ನೋಡಿ, ಬಿಜೆಪಿ 240 ಇದೆ. ಬಿಜೆಪಿ ಒಂದೇ ಪಾರ್ಟಿ ಮಾಡಬೇಕಾದ್ರೆ 50, 60, 70, 32 ಕಡಿಮೆ ಬರುತ್ತೆ. ಟಿಡಿಪಿ 16, ಜೆಡಿಯು 12, ಶಿವಸೇನಾ 7, ಎಲ್ಜೆಪಿ 5, RLD 2, ಜನಸೇನಾ 2, ಎನ್ಸಿಪಿ 1, ಜೆಡಿಎಸ್ 1, HM 1, UPL 1, AGP 1, AJSU, ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್, ಅಸ್ಸಾಂ ಗಣ ಪರಿಷತ್, ಯುನೈಟೆಡ್ ಪೀಪಲ್ಸ್ ಪಾರ್ಟಿ, ಲಿಬರಲ್, ಹಿಂದೂಸ್ತಾನಿ ಅವಾಮಿ ಮೋರ್ಚಾ, ಅಪ್ನಾದಳ್, ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಇವರೆಲ್ಲ ಕೊಡ್ತಾರೆ.
ಸೊ ಹಾಗಾಗಿ ಅವರಿಗೆ ಅಲ್ಲಿ ಪ್ರಾಬ್ಲಮ್ ಇಲ್ಲ. 293 ಬರುತ್ತೆ. ಆಯ್ತಾ? ನಿತೀಶ್ ಇದು ಚಂದ್ರಬಾಬು ನಾಯ್ಡು ಎರಡೇ ಈಗ ಇರುತ್ತೆ. ಇಲ್ಲ ದೊಡ್ಡ ಮತ ಅವರು ಕೊಡ್ತಾರೆ. ಅದರಲ್ಲಿ ಒಂದು ಟಿಡಿಪಿ 16, ಜೆಡಿಯು 12. ಅವರದ್ರಲ್ಲಿ ಅವರದೇ ಇದ್ದದ್ದು. ಯಾಕಂದ್ರೆ ಅವರು ಸ್ವಲ್ಪ ಮುಸ್ಲಿಂ ಮೌಲ್ಯಕ್ಕೆ ಇತ್ತು ಇಬ್ಬರಿಗೂ ಕೂಡ. ಅದು ಹೆಂಗೆ ಅಂತ ಹೇಳಿ ಅದನ್ನ ಅಬ್ದುಲ್ ರಜಾಕ್ ಕೇಳಿದಾಗ ಗೊತ್ತಾಯ್ತು. ನೀವು ಅದನ್ನ ಮುಂದೆ ಆದ್ರೂ ನಾವು ಸರಿ ಮಾಡ್ಕೊಂಡೇವು ಅನ್ನೋ ಕಾರಣಕ್ಕಾಗಿ. ರಾಜ್ಯಸಭೆಯಲ್ಲಿ ಬೇಕಿರೋದು ಒಟ್ಟು ಈಗ 245 ಪೈಕಿ 233 ಏನೋ ಇದೆ ಟೋಟಲ್. ನಿಮಗೆ ಬಹುಮತಕ್ಕೆ ಬೇಕಿರೋದು 117 119. ಬಿಜೆಪಿ ಬಳಿ 121 ಇದೆ. ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಬಿಜೆಪಿ ಒಂದೇ 98 ಇದೆ, ಜೆಡಿಯು 4 ಇದೆ, ಎನ್ಸಿಪಿ 3 ಇದೆ, ಟಿಡಿಪಿ 2 ಇದೆ, ಶಿವಸೇನೆ 1 ಇದೆ, ಆರ್ಎಲ್ಡಿ 1 ಇದೆ, ಜೆಡಿಎಸ್ 1 ಇದೆ, ಆರ್ಪಿಐ 1 ಇದೆ, ಎನ್ಪಿಪಿ 1 ಇದೆ, ಪಿಎಂಕೆ 1 ಇದೆ, ತಮಿಳುನಾಡು 1 ಇದೆ, ಯುಪಿಎಲ್ 1 ಇದೆ, ಎಜಿಪಿ 1 ಇದೆ, ನಾಮನಿರ್ದೇಶಿತ 6 ಇದೆ. ಒಟ್ಟು 122ರಷ್ಟು ಅವರಿಗೆ ಶಕ್ತಿ ಇದೆ. ಎರಡು ಕಡೆನೂ ಪಾಸ್ ಆಗುತ್ತೆ. ಪಾಸ್ ಆದ ನಂತರ ಆಗಬಹುದಾದ ಬದಲಾವಣೆಗಳು ಏನೇನು ಅನ್ನುವಂಥದ್ದು ಇಲ್ಲಿ ಇದ್ದದ್ದು ಒಂದು ಬದಲಾವಣೆ. ಯಾವ್ಯಾವುದೋ ಜಾಗ ಈಗ ಬನ್ನಿ ಅಭಿಷೇಕ್ ಹತ್ರ ಕೇಳ್ಬಿಡೋಣ. ಅಭಿಷೇಕ್, ಸಾಧಾರಣವಾಗಿ ಹೆಂಗಿರುತ್ತೆ ಈ ಸಿಎ ಬಂದ